Hi students. So in your examination you have to answer 50 marks for prose and poetry, and another 50 marks for grammar and interpretation of poetry and passages. So today, ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷೆಯಲ್ಲಿ ನೀವು 100 ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತದೆ. ಪಾಠ ಮತ್ತು ಪದ್ಯದಿಂದ 50 ಅಂಕಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಅದೇ ರೀತಿ ಗ್ರಾಮರ್ ಸೆಕ್ಷನ್ಗೆ 50 ಮಾರ್ಕ್ಸ್ ಇರುತ್ತೆ. ಗ್ರಾಮರಲ್ಲಿ ಪ್ಯಾಸೇಜ್ ಮತ್ತು ಇಂಟರ್ಪ್ರಿಟೇಷನ್ ಆಫ್ ಪೊಯೆಟ್ರಿ, ರಿಪೋರ್ಟೆಡ್ ಸ್ಪೀಚ್ ಎಟ್ಸೆಟ್ರಾ ಇನ್ನು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ. ಈ ಪೊಯೆಟ್ರಿ, ಇಂಟರ್ಪ್ರಿಟೇಷನ್ ಆಫ್ ಪೊಯೆಟ್ರಿಗೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಓಕೆ, ಅದಕ್ಕೆ ಇಂಟರ್ಪ್ರಿಟೇಷನ್ ಆಫ್ ಪೊಯೆಟ್ರಿಗೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಇವತ್ತು ನಿಮ್ಮ ವರ್ಕ್ ಬುಕ್ನಲ್ಲಿರತಕ್ಕಂತಹ ಏನು ಸ್ಟ್ರೀಮ್ಸ್, ಅದರಲ್ಲಿ ವರ್ಕ್ ಬುಕ್ಕಲ್ಲಿ ಇಂಟರ್ಪ್ರಿಟೇಷನ್ ಆಫ್ ಪೊಯೆಟ್ರಿಯನ್ನು ಪೊಯೆಟ್ರಿ ಸೆಕ್ಷನನ್ನು ತಗೋಣ. ಅದರಲ್ಲಿ ಪ್ಲೇ ಥಿಂಗ್ಸ್ ಪೊಯಮನ್ನು ನಾವಿವತ್ತು ಡಿಸ್ಕಷನ್ ಮಾಡೋಣ. ಸೊ ಹಿಯರ್ ದಿಸ್ ಪೊಯಮ್ ಪ್ಲೇ ಥಿಂಗ್ಸ್ ರಿಟನ್ ಬೈ ರವೀಂದ್ರನಾಥ ಟ್ಯಾಗೋರ್. ನಿಮಗೆ ಬಹಳಷ್ಟು ಪರಿಚಯ ಇರತಕ್ಕಂತಹ ಹೆಸರು ರವೀಂದ್ರನಾಥ ಟ್ಯಾಗೋರ್ ಅವರು. ನಮ್ಮ ರಾಷ್ಟ್ರ ಗೀತೆಯನ್ನು ಬರೆದಿರ್ತಕ್ಕಂಥವರು ಮತ್ತು ದಿಸ್ ಮ್ಯಾನ್ ವಾಸ್ ಅವಾರ್ಡೆಡ್ ನೊಬೆಲ್ ಪ್ರೈಸ್ ಫಾರ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಲಿಟರೇಚರ್. ಸಾಹಿತ್ಯಕ್ಕೆ ನೊಬೆಲ್ ಪುರಸ್ಕಾರವನ್ನು ಪಡೆದಂತಹ. ಇಲ್ಲಿ ನಿಮಗೆ ಇಂಟರ್ಪ್ರಿಟೇಷನ್ ಆಫ್ ಪೊಯೆಟ್ರಿಯಲ್ಲಿ ಎಕ್ಸಾಮಿನೇಷನಲ್ಲಿ ಪದ್ಯದ ಒಂದು 4 ಸಾಲುಗಳನ್ನು ಅಥವಾ ಯಾವುದಾದ್ರೂ ಒಂದು ಸ್ಟ್ಯಾನ್ಸಾವನ್ನು ಕೊಡ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು 3 ಪ್ರಶ್ನೆಗಳನ್ನು ಕೊಡ್ತಾರೆ. ನೀವು ಆ ಸಾಲುಗಳನ್ನು ಓದ್ಬಿಟ್ಟು ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಸೊ ಹಿಯರ್ ಫಸ್ಟ್ ವಿ ರೀಡ್ ದ ಪೊಯಮ್ ರಿಟನ್ ಬೈ ರವೀಂದ್ರನಾಥ ಟ್ಯಾಗೋರ್. ಇಲ್ಲಿ ಕವಿಗಳ ಬಗ್ಗೆ ಇಂಟ್ರೊಡಕ್ಷನ್ ಆಗಲಿ ಅಥವಾ ಅವ್ರ ಬಗ್ಗೆ ಬರೆಯೋದಾಗಲಿ ಇರೋದಿಲ್ಲ. ನಿಮಗೆ ಕೊಟ್ಟಿರ್ತಕ್ಕಂತಹ ಸ್ಟ್ಯಾನ್ಜಾನ ಓದ್ಬಿಟ್ಟು ಆನ್ಸರ್ ಮಾಡಬೇಕಾಗತ್ತೆ. ಸೊ ಹಿಯರ್ ದ ಟೈಟಲ್ ಪ್ಲೇ ಥಿಂಗ್ಸ್. ಆಮೇಲೆ ಒಂದು ಗಮನಿಸಬೇಕಾದ ಅಂಶ ಅಂತಂದ್ರೆ ವರ್ಕ್ ಬುಕ್ ಅಲ್ಲಿ ಏನು ಕೊಟ್ಟಿರ್ತಾರೋ ಅದೇ ಪದ್ಯಗಳನ್ನು ಮಾತ್ರ ನಿಮ್ಮ ಎಕ್ಸಾಮಿನೇಷನ್ ಕೊಡ್ತಾರೆ ಹೊರತು ಔಟ್ ಆಫ್ ಟೆಕ್ಸ್ಟ್ ಅನ್ನು ಕೊಡೋದಿಲ್ಲ. ಹಾಗಾಗಿ ವರ್ಕ್ ಬುಕ್ ಅಲ್ಲಿ ಇರ್ತಕ್ಕಂತಹ ಪೊಯಮ್ಸ್ಗಳನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಹೊರಗಿಂದ ಯಾವುದೇ ರೀತಿಯ ಪದ್ಯಗಳನ್ನು ಪರೀಕ್ಷೆಯಲ್ಲಿ ನಿಮಗೆ ಕೊಡೋದಿಲ್ಲ. ಈಗ ನಿಮ್ಮ ವರ್ಕ್ ಬುಕ್ ಅಲ್ಲಿ ಕೊಟ್ಟಿರ್ತಕ್ಕಂತಹ 3ನೇ ಪದ್ಯ ಯಾವುದು, ಪ್ಲೇ ಥಿಂಗ್ಸ್, ಇದನ್ನ ನಾನು ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಸೊ ಹಿಯರ್ ಫಸ್ಟ್ ಐ ರೀಡ್ ದ ಪೊಯಮ್ ಪ್ಲೇ ಥಿಂಗ್ಸ್. ಇದನ್ನ ನಾನು ಫಸ್ಟ್ ಪೊಯಮ್ ಅನ್ನ ಒಂದ್ಸಲ ಓದ್ತೇನೆ, ಆಮೇಲೆ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಸ್, ದ ಟೈಟಲ್ ಆಫ್ ದ ಪೊಯಮ್ ಪ್ಲೇ ಥಿಂಗ್ಸ್ ರಿಟನ್ ಬೈ ರವೀಂದ್ರನಾಥ ಟ್ಯಾಗೋರ್. Child, how happy you are sitting in the dust, playing with a broken twig all morning. I smile at your play with that little bit of a broken twig. I am busy with my accounts, adding up figures by the hour. Perhaps you glance at me and think, what a stupid game to spoil your morning with. Child, I have forgotten the art of being absorbed in sticks and mud pieces. I seek out costly playthings and gather lumps of gold and silver. With whatever you find, you create your glad games. I spend both
my time and my strength over things I can never obtain. In my frail canoe, I struggle to cross the sea of desire and forget that I too am playing a game. ಇದು ಪದ್ಯ. ಸೊ ಇಲ್ಲಿ ದ ಸ್ಪೀಕರ್ ಆಫ್ ದ ಪೊಯಮ್ ಯಾರನ್ನ ಕುರಿತು ಈ ಪದ್ಯ ಅನ್ನ ಫಸ್ಟಿಗೆ ಬಿಗಿನಿಂಗ್ ಮಾಡ್ತಾರೆ, ಯಾರಿಗೆ ಅಡ್ರೆಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಯರ್ ದ ಸ್ಪೀಕರ್ ಅಡ್ರೆಸಸ್ ಚೈಲ್ಡ್. ನೋಡಿ ಫಸ್ಟಿಗೆ ಹೇಳ್ತೀನಿ ಚೈಲ್ಡ್ ಚೈಲ್ಡ್. ಇಯರ್ ದ ಸ್ಪೀಕರ್ ಈಸ್ ಅಡ್ರೆಸ್ಸಿಂಗ್ ಚೈಲ್ಡ್. ಇಯರ್ ಏನಂತ ಹೇಳ್ತಿದ್ದಾರೆ ನೋಡಿ, ಹೌ ಹ್ಯಾಪಿ ಯು ಆರ್ ಸಿಟಿಂಗ್ ಇನ್ ದ ಡಸ್ಟ್ playing with a broken twig all the morning. So the time of the poem is the morning. Here ಮಾರ್ನಿಂಗ್ ಅಂತಂದ್ರೆ ತುಂಬಾ ಫ್ರೆಶ್ ಆಗಿರ್ತಕ್ಕಂತಹ ವಾತಾವರಣ. ಈ ಒಂದು ವಾತಾವರಣದಲ್ಲಿ ದ ಚೈಲ್ಡ್ ಈಸ್ ಹ್ಯಾಪಿ, ಈಸ್ ಎಂಜಾಯಿಂಗ್ ದ ಮಾರ್ನಿಂಗ್. And here the child is sitting in the dust. Okay, ಧೂಳಿನಲ್ಲಿ ಕೂತ್ಕೊಂಡು ಮಗು ಸಂತೋಷವಾಗಿ ಆಟ ಆಡ್ತಾ ಇದೆ. ಯಾವುದ್ರ ಜೊತೆ? ಬ್ರೋಕನ್ ಟ್ವಿಗ್, ಒಂದು ಮುರಿದ ಒಂದು ಕಡ್ಡಿ ಆಗಿರ್ಬೋದು, ಅದರ ಒಟ್ಟಿಗೆ ಧೂಳಲ್ಲಿ ಮಾರ್ನಿಂಗ್ ನಲ್ಲಿ ಮಗು ಆಟ ಆಡ್ತಾ ಇದೆ. ನೋಡಿ, child, how happy you are sitting in the dust. The child is happy. The time, morning, the child is morning. It is playing in the morning and it is sitting in the dust, playing with a broken twig all morning. Okay. Here, the second line, the speaker says that, I smile at your play with that little bit of a broken twig. You know, the speaker is smiles at child. ನಗ್ತಾರೆ. ಆ ಮಗು ಕಡ್ಡಿಯಲ್ಲಿ, ಮುರಿದಂತಹ ಕಡ್ಡಿಯಲ್ಲಿ ಆಟ ಆಡ್ತಿರೋದನ್ನು ನೋಡಿ ಅವರಿಗೆ ನಗು ಬರುತ್ತೆ. ಯಾರಿಗೆ? ಸ್ಪೀಕರ್ ಸ್ಮೈಲ್ಸ್. Here what is the speaker busy with? ಯಾವುದರಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ನೋಡಿ. ಐ ಆಮ್ ಬ್ಯುಸಿ ವಿತ್ ಮೈ ಅಕೌಂಟ್ಸ್. ಲೆಕ್ಕ ಆಗ್ತಾ ಇದ್ದಾರೆ. ಆಡಿಂಗ್ ಆಫ್ ಫಿಗರ್ಸ್ ಬೈ ದ ಅವರ್. 1 ಗಂಟೆಯಿಂದ ಮಾರ್ನಿಂಗ್ ಅಲ್ಲಿ ಕೂತ್ಕೊಂಡು ಇಲ್ಲಿ ಚೈಲ್ಡ್ ಆಟ ಆಡ್ತಿದ್ರೆ ಇವರು ಲೆಕ್ಕ ಹಾಕ್ತಾರೆ, ಕೂಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪರ್ಹ್ಯಾಪ್ಸ್ ಯು, ಇಲ್ಲಿ ಯು ಅಂದ್ರೆ ಚೈಲ್ಡಿಗೆ ಹೇಳ್ತಿದ್ರೆ, ಯು ಗ್ಲಾನ್ಸ್ ಅಟ್ ಮೀ, ನನ್ನ ಹತ್ರ ಸ್ಪೀಕರ್ ಹತ್ರ ನೋಡ್ಬಿಟ್ಟು ಚೈಲ್ಡ್, ಅಂಡ್ ಥಿಂಕ್, ಏನಂತ ಯೋಚನೆ ಮಾಡ್ಬೋದು ಚೈಲ್ಡ್ ಸ್ಪೀಕರ್ ಅನ್ನು ನೋಡ್ಬಿಟ್ಟು, ವಾಟ್ ಎ ಸ್ಟುಪಿಡ್ ಗೇಮ್ ಟು ಸ್ಮೈಲ್ ಯುವರ್ ಮಾರ್ನಿಂಗ್ ವಿತ್. ಈ ಸುಂದರ ಮುಂಜಾನೆಯಲ್ಲಿ, ಓಕೆ, ಹೊರಗೆ ನಂತರ ಆಟ ಆಡಿದ್ಬಿಟ್ಟು ಹೇಗೆ ಈ ಒಂದು ಮುಂಜಾನೆಯನ್ನ, ಸುಂದರ ಮೂಮೆಂಟ್ ಅನ್ನ ಹಾಳು ಮಾಡ್ಕೊಳ್ತಾ ಇದೆಯಲ್ಲ ಮೂರ್ಖ ಅಂತ ಆ ಚೈಲ್ಡ್ ಸ್ಪೀಕರ್ಗೆ ನೋಡಿ ಥಿಂಕ್ ಮಾಡ್ಬೋದು ಅಂತ ಹೇಳ್ತಾರೆ ಸ್ಪೀಕರ್. ನೋಡಿ, ಪರ್ಹ್ಯಾಪ್ಸ್ ಯು ಗ್ಲಾನ್ಸ್ ಮಾಡಿ, ಚೈಲ್ಡ್ ಗ್ಲಾನ್ಸ್ ಅಟ್ ದ ಸ್ಪೀಕರ್ ಅಂಡ್ ಥಿಂಕ್, ಏನಂತ ಥಿಂಕ್ ಮಾಡ್ಬೋದು ಚೈಲ್ಡ್, ವಾಟ್ ಎ ಸ್ಟುಪಿಡ್ ಗೇಮ್. ಯಾವುದು? ಯೋ ದ ಸ್ಪೀಕರ್ ಈಸ್ ಬಿಸಿ ವಿತ್ ಅಕೌಂಟ್ಸ್. ಏನ್ ಲೆಕ್ಕ, ಏನು ಬರೀತಾ ಇದ್ದಾರೆ ಅಥವಾ ಇನ್ನೇನೋ ಲೆಕ್ಕ ಮಾಡ್ತಾ ಇದ್ದಾರೆ. ಓಕೆ, ಹಣದ ವ್ಯವಹಾರ ಏನು ನೋಡ್ತಾ ಇದ್ದಾರೆ. ಅದು ನೋಡ್ತು, ಎಂತ ಮೂರ್ಖ ನೀನು, ಎಂತ ಆಟ ಆಡ್ತಿದ್ದೆ ಈ ಮಾರ್ನಿಂಗ್ ಅಲ್ಲಿ. ಹೊರಗೆ ಬಂದು ನಂತರ ಓಕೆ ಒಂದು ಕಡ್ಡಿ ಇಟ್ಕೊಂಡು ಅಥವಾ ಇನ್ನೇನೋ ಆಟ ಆಡ್ಬಿಟ್ಟು ಅಂತ ಮೂರ್ಖದ ಆಟವನ್ನ ಆಡ್ತಿದ್ದಾನೆ ಅಂತ ಸ್ಪೀಕರ್ ನೋಡಿ ಯೋಚನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಚೈಲ್ಡ್ ಹೇಳಿ, ಏನೋ ಸ್ಪೀಕರ್ ಹೇಳ್ತಾ ಇದ್ದಾರೆ, ಚೈಲ್ಡ್ ಐ ಹ್ಯಾವ್ ಫರ್ಗಾಟನ್ ದ ಆರ್ಟ್ ಆಫ್ ಬೀಯಿಂಗ್ ಅಬ್ಸಾರ್ಬ್ಡ್ ಇನ್ ಸ್ಟಿಕ್ಸ್ ಅಂಡ್ ಮಡ್ ಪೀಸ್. ಹೇಳ್ತಾರೆ ನೋಡಿ, ಅವರಿಗೆ ತುಂಬಾ ನಿರಾಸೆ ಆಗ್ತದೆ, ವ್ಯಥೆ ಪಡ್ತಾ ಇದ್ದಾರೆ. ಯಾರು? ಸ್ಪೀಕರ್. ಯಾಕಂದ್ರೆ ಅವ್ರು ಹೇಳ್ತಿದ್ದಾರೆ ಚೈಲ್ಡ್, ನಾನು ಮರ್ತು ಬಿಟ್ಟಿದ್ದೇನೆ ನಿನ್ ತರ
ಓಕೆ, ಒಂದು ಕೋಲಿಟ್ಕೊಂಡು ಮಣ್ಣಿನಲ್ಲಿ ಆಟ ಆಡೋದನ್ನ ನಾನು ಮರ್ತ್ಬಿಟ್ಟಿದ್ದೇನೆ. ಎಷ್ಟು ಚೆಂದಾಗಿರುತ್ತೆ. ಯಾಕೆ ಅಂತಂದ್ರೆ ವ್ಯಾನ್ ಮ್ಯಾನ್ ಅಥವಾ ಒಂದು ಮಗು ಬೆಳೀತಾ 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 ಹೇಗೆ ಇನೋಸೆನ್ಸ್ ಅನ್ನ, ಮುಗ್ಧತೆಯನ್ನ ಕಳ್ಕೊಂಡು ಓಕೆ ಆ ಒಂದು ಕೃತಕ, ಒಂದು ಮೆಟೀರಿಯಲಿಸ್ಟಿಕ್ ಆಗಿ ಜಗತ್ತಲ್ಲಿ ಬದುಕಬೇಕಾಗುತ್ತೆ ಅಂತ ಹೇಳ್ತೇವೆ. ಇಲ್ಲಿ ಮಗು ಓಕೆ ತನ್ನದೇ ಆಗಿರ್ತಕ್ಕಂಥ ಲೋಕದಲ್ಲಿ ಮುಳುಗಿದೆ. ಒಂದು ಮಣ್ಣಿನಲ್ಲಿ ಒಂದು ಮುರಿದಂತ ಕೋಲ್ ಇಟ್ಕೊಂಡು ಅದು ಪಾಡಿಗೆ ಅದು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಸ್ಪೀಕರ್ ಏನ್ ಮಾಡ್ತಾ ಇದ್ದಾರೆ, ಲೆಕ್ಕ ಹಾಕ್ತಾ ಇದ್ದಾರೆ, ವ್ಯವಹಾರವನ್ನ ನೋಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಂತರ ಮಣ್ಣಿನಲ್ಲಿ ಆಟ ಆಡೋದನ್ನ ಅಥವಾ ಕೋಲಿನಲ್ಲಿ ಬ್ಯುಸಿ ಆಗ್ತಕ್ಕಂತಹ ಆಟ ಆಡೋದನ್ನ ಮರ್ತ್ಬಿಟ್ಟಿದ್ದೇನೆ ಅಂತ ತುಂಬಾ ವ್ಯಥೆ ಪಡ್ತಾ ಇದ್ದಾರೆ. ಈಗ ನೋಡಿ, ಅವ್ರು ಹೇಳ್ತಾರೆ, ಐ ಸೀಕ್ ಔಟ್ ಕಾಸ್ಟ್ಲಿ ಪ್ಲೇಥಿಂಗ್ಸ್ ಅಂಡ್ ಗ್ಯಾದರ್ ಲಂಪ್ಸ್ ಆಫ್ ಗೋಲ್ಡ್ ಅಂಡ್ ಸಿಲ್ವರ್. ಮನುಷ್ಯ ಬೆಳೀತಾ ಬೆಳೀತಾ ಆಸೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ಪೀಕರ್ ಇಯರ್ ದ ಸ್ಪೀಕರ್ ಸೀಕ್ಸ್ ಔಟ್ ಕಾಸ್ಟ್ಲಿ. ಅವರಿಗೆ ಏನ್ ಬೇಕೀಗ? he does not want mud piece, he does not want sticks, broken twig, he does not want to enjoy morning, ಆ ಸುಂದರ ಆ ಬೆಳಗಿನ ಮುಂಜಾನೆಯನ್ನ ಎಂಜಾಯ್ ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ ಅವ್ರಿಗೆ. ಏನ್ ಬೇಕೀಗ? ಬೆಳ್ಳಿ, ಬಂಗಾರ, ಹಣ, ಇದರಿಂದನೇ ಸಂತೋಷ ಸಿಗುತ್ತೆ ಎನ್ನುವ ಭ್ರಮೆಯಲ್ಲಿ ಅವರು ಏನೋ ಹುಡುಕ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಹಿಯರ್ ದ ಸೀಕ್ಸ್ ಔಟ್ ಕಾಸ್ಟ್ಲಿ ಪ್ಲೇಥಿಂಗ್ಸ್, ಓಕೆ, ಲಂಪ್ಸ್ ಆಫ್ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ವಾ. ಮನುಷ್ಯ ಹಾಗೇನೆ ಬೆಳೀತಾ 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 ಓಕೆ ಮುಗ್ಧತೆಯನ್ನ ಕಳ್ಕೊಂಡು ಮೆಟೀರಿಯಲಿಸ್ಟಿಕ್ ಆಗಿ ಆಸೆ ದುರಾಸೆ ಆಗ್ಬಿಟ್ಟು ಓಕೆ ಬೆಳ್ಳಿ, ಬಂಗಾರ, ಹಣದಿಂದಲೇ ಸಂತೋಷ ಸಿಗುತ್ತೆ ಅನ್ನುವ ಒಂದು ಗುದ್ದಾಟದಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾನೆ. ಅದಕ್ಕೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅವರು, ವಿತ್ ವಾಟ್ ಎವರ್ ಯು ಫೈಂಡ್ ಯು ಕ್ರಿಯೇಟ್ ಯುವರ್ ಗ್ಲಾಡ್ ಗೇಮ್ಸ್. ಇಲ್ಲಿ ಚೈಲ್ಡಿಗೆ ಹೇಳ್ತಾರೆ, ನೋಡು ನೀನ್ ಏನ್ ಸಿಕ್ಕರು ಓಕೆ, ಮಣ್ಣಾಗಿರ್ಬೋದು, ಕೋಲಾಗಿರ್ಬೋದು, ಒಂದು ಏನೇ ಒಂದು ಪ್ರಕೃತಿಯಲ್ಲಿ ಯಾವ ವಸ್ತು, ಸಣ್ಣ ವಸ್ತು ಸಿಕ್ಕರು ಅದರಲ್ಲೇ ಒಂದು ಆಟವನ್ನ ಕ್ರಿಯೇಟ್ ಮಾಡ್ತೀಯ ನೀನು. ಓಕೆ, ಸಂತೋಷವಾದ ಆಟವನ್ನ ಕ್ರಿಯೇಟ್ ಮಾಡ್ತೀಯಾ. ನೆಕ್ಸ್ಟ್ ಹೇಳ್ತಾರೆ, ಐ ಸ್ಪೆಂಡ್ ಬೋತ್ ಮೈ ಟೈಮ್ ಅಂಡ್ ಮೈ ಸ್ಟ್ರೆಂತ್ ಓವರ್ ಥಿಂಗ್ಸ್ ಐ ಕ್ಯಾನ್ ನೆವರ್ ಅಬ್ಟೈನ್. ನಾನೇಗೆ ನನ್ನ ಸ್ಟ್ರೆಂತು ಮತ್ತೆ ನನ್ನ ಸಮಯವನ್ನ ಹೇಗೆ ಕಳೀತಾ ಇದ್ದೀನಿ ಅಂತಂದ್ರೆ, ಯಾವುದು ಸಿಗೋದಕ್ಕೆ ಸಾಧ್ಯ ಇಲ್ವೋ ಅದಕ್ಕೆ ನಾನು ವ್ಯಯ ಮಾಡ್ತಾ ಇದ್ದೀನಿ. ಇಲ್ಲಿ ಚೈಲ್ಡ್ ಸಂತೋಷವನ್ನು ಪಡ್ಕೊಳ್ತಾ ಇದ್ರೆ, ಇಲ್ಲಿ ಸ್ಪೀಕರ್ ಯಾವುದು ಸಿಗೋದಕ್ಕೆ ಸಾಧ್ಯ ಇಲ್ವೋ ಅದಕ್ಕೋಸ್ಕರ ಸಮಯವನ್ನ ಮತ್ತೆ ಏನೋ ಸ್ಟ್ರೆಂತ್ ಮಾಡ್ತಾರೆ. ಯಾಕಂದ್ರೆ ಮನುಷ್ಯನಲ್ಲಿ ಆಸೆ ಮಿತಿಮೀರಿದಾಗ, ದುರಾಸೆ ಜಾಸ್ತಿ ಆದಾಗ ಅವನು ಇನ್ನೂ ಬೇಕು ಬೇಕು ಹಂಬಲದಲ್ಲಿರ್ತಾನೆ ಹೊರತು ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೆ, ಸಂತೋಷವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೇ ಹೇಳ್ತಾರೆ, ಇನ್ ಮೈ ಫ್ರಯಲ್ ಕೆನೋ ಅಂದ್ರೆ ಒಂದು ಸಣ್ಣದಾಗಿರ್ತಕ್ಕಂತಹ ದೋಣಿ. ಸೊ ವಿಚ್ ಇಸ್ ನಾಟ್ ಸ್ಟ್ರಾಂಗ್, ಅದು ತುಂಬಾ ಸ್ಟ್ರಾಂಗ್ ಆಗಿಲ್ಲದೆ ಇರ್ತಕ್ಕಂತಹ ಕಿರು ದೋಣಿ, ಅದು ತುಂಬಾ ಸ್ಟ್ರಾಂಗ್ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಅವ್ರು ಹೇಳ್ತಾರೆ, ಸ್ಪೀಕರ್ ಐ ಸ್ಟ್ರಗಲ್ ಟು ಕ್ರಾಸ್ ದ ಸಿ ಆಫ್ ಡಿಸೈರ್. ಓಕೆ, ಸಿ ಅಂದ್ರೆ ಸಮುದ್ರ, ಡಿಸೈರ್ ಅಂದ್ರೆ ಸಮುದ್ರದಷ್ಟು ಆಸೆ ಇರುತ್ತೆ. ಮನುಷ್ಯ ಬೆಳೀತಾ ಬೆಳೀತಾ ಹೋದಂಗೆ ಆಸೆಗಳು ಜಾಸ್ತಿ ಆಗ್ತದೆ, ಸಮುದ್ರದಷ್ಟೇ ಇರುತ್ತೆ. ಈಡೇರಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯನ ಆಸೆಗಳನ್ನ. and forget that I too am playing a game. Okay, so forget that I too am playing a game. So ಆಟ ಆಡೋದನ್ನೇ ಮಾಡ್ಕೊಡ್ತಾನೆ. ಅವನು ಏನಾಗುತ್ತೆ, ಹಣ ಮಾಡೋದು, ಓಕೆ, ಬಂಗಾರ ಕೊಳ್ಳೋದು, ಬೆಳ್ಳಿ ಕೊಳ್ಳೋದು, ಇದೇ ಆಟ ಆಗಿರುತ್ತೆ ಅವನಿಗೆ ಹೊರತು ಓಕೆ ಆ ಕ್ಷಣವನ್ನ, ಜೀವನದಲ್ಲಿ ಪ್ರತಿಯೊಂದು ಕ್ಷಣವನ್ನ ಓಕೆ ಎಂಜಾಯ್ ಮಾಡೋದನ್ನ ಅವನು ಮರಿತಾನೆ. ಇದು ಪ್ರತಿಯೊಬ್ಬ ಮಾನವನಿರ್ತಕ್ಕಂತಹ ಗುಣ. ಹಾಗಾಗಿ ಕವಿ ಏನು ಹೇಳಿಕೊಟ್ಟಿದ್ದಾರೆ ಅಂದ್ರೆ, ನಾವು ಪ್ರತಿಯೊಂದು ಕ್ಷಣವನ್ನ ಎಂಜಾಯ್ ಮಾಡಬೇಕು. ಓಕೆ, ಹಣನೇ ಬೆಳ್ಳಿ, ಬಂಗಾರ ಅಥವಾ ನಮ್ಮ ಮಿತಿಮೀರಿದ ಆಸೆಗಳಿಂದ ನಾವು ಸಂತೋಷವನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎ ಚೈಲ್ಡ್ ಈಸ್ ಎಕ್ಸಾಂಪಲ್ ನಮಗೆ. ಓಕೆ, ಚೈಲ್ಡ್ ಒಂದು ಉತ್ತಮ ಉದಾಹರಣೆ. ಅದಕ್ಕೆ ವರ್ಷ ಹೇಳ್ತಾನೆ, ಚೈಲ್ಡ್ ಈಸ್ ದಿ ಫಾದರ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ. ಹಾಗಾಗಿ ಸೊ ಈ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಈ ಪದ್ಯದಿಂದ 4 ಲೈನ್ ಅಥವಾ ಕೊಡ್ಬೋದು ನಿಮಗೆ. ಅದಕ್ಕೆ ಸಂಬಂಧಪಟ್ಟಂತ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಲೈನ್ಸ್ ಗಳನ್ನು ಓದ್ಬಿಟ್ಟು ನೀವು ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಡಿಯರ್ ಸ್ಟೂಡೆಂಟ್ಸ್, ಐ ಹ್ಯಾವ್ ರಿಟರ್ನ್ ಸಮ್ ಕ್ವಶನ್ಸ್ ಆಫ್ ದಿಸ್ poem, Playthings. Okay, the first question
ಹೂ ಈಸ್ ಅಡ್ರೆಸ್ಡ್ ಇನ್ ದ ಪೊಯಮ್. ಈ ಪೊಯಮ್ ಅಲ್ಲಿ ಸ್ಪೀಕರ್ ಯಾರಿಗೆ ಅಡ್ರೆಸ್ ಮಾಡ್ತಾರೆ? ಸೊ ಆನ್ಸರ್ ಈಸ್ ಚೈಲ್ಡ್. ಓಕೆ, ಹಿಯರ್ ದ ಚೈಲ್ಡ್ ಇಸ್ ಅಡ್ರೆಸ್. ಓಕೆ, ನಿಮಗೆ ಈ ಪ್ರಶ್ನೆಗಳನ್ನು ಆನ್ಸರ್ ಮಾಡುವಾಗ ಒಂದು ಪದದಲ್ಲಿ ಆನ್ಸರ್ ಮಾಡಕ್ಕೆ ಹೇಳ್ಬೋದು, ಅಥವಾ ಪದ ಗ್ರೂಪ್ ಆಫ್ ವರ್ಡ್ ಫ್ರೇಸ್ ಅಲ್ಲಿ ಆನ್ಸರ್ ಮಾಡಕ್ಕೆ ಹೇಳ್ಬೋದು, ಅಥವಾ ವಾಕ್ಯ ರೂಪದಲ್ಲಿ ಆನ್ಸರ್ ಮಾಡಕ್ಕೆ ಹೇಳ್ಬೋದು. ಕ್ವಶನ್ ಅನ್ನು ಓದ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಐ ಹ್ಯಾವ್ ರಿಟನ್ ಓಕೆ ಆನ್ಸರ್ಸ್. ಇಲ್ಲಿ ಫಸ್ಟ್ ನೋಡಿ, ಹೂ ಈಸ್ ಅಡ್ರೆಸ್ಡ್ ಇನ್ ದ ಪೊಯಮ್ ಅಂದ್ರೆ ಚೈಲ್ಡ್ ಅಂತ ಆನ್ಸರ್ ಮಾಡಬಹುದು. ವೇರ್ ಈಸ್ ದ ಚೈಲ್ಡ್ ಸಿಟಿಂಗ್? ಓಕೆ, ವೇರ್ ಈಸ್ ದ ಚೈಲ್ಡ್ ಸಿಟಿಂಗ್? ಎಲ್ಲಿ ಕೂತ್ಕೊಂಡಿದೆ ಮಗು ಮುಂಚೆನೆಯಲ್ಲಿ ಅಂತಂದ್ರೆ ದ ಚೈಲ್ಡ್ ಈಸ್ ಸಿಟಿಂಗ್ ಇನ್ ದ ಡೆಸ್ಕ್. ಓಕೆ, ಚೈಲ್ಡ್ ಈಸ್ ಸಿಟಿಂಗ್ ಇನ್ ದ ಡೆಸ್ಕ್. ಮೂರನೇ ಪ್ರಶ್ನೆ, ವಾಟ್ ಈಸ್ ದ ಚೈಲ್ಡ್ ಪ್ಲೇಯಿಂಗ್ ವಿತ್? ಯಾವುದ್ರಲ್ಲಿ ಆಟ ಆಡ್ತಾ ಇದೆ ಮಗು? ವಾಟ್ ಈಸ್ ದ ಚೈಲ್ಡ್ ಪ್ಲೇಯಿಂಗ್ ವಿತ್? ಓಕೆ, ಚೈಲ್ಡ್ ಈಸ್ ಪ್ಲೇಯಿಂಗ್ ವಿತ್ ಎ ಬ್ರೋಕನ್ ಟ್ವಿಗ್. ಓಕೆ, ಒಂದು ಮುರಿದಿರ್ತಕ್ಕಂತಹ ಒಂದು ಏನು ಕಡ್ಡಿ, ಓಕೆ, ಅದರಲ್ಲಿ ಆಟ ಆಡ್ತಾ ಇದೆ. ವಾಟ್, ನಾಲ್ಕನೇ ಪ್ರಶ್ನೆ, ವಾಟ್ ಈಸ್ ದ ಸ್ಪೀಕರ್ ಬಿಸಿ ವಿತ್? ಸ್ಪೀಕರ್ ಯಾರು ಬಿಸಿ ಆಗಿದ್ದಾರೆ? ಓಕೆ, ದ ಸ್ಪೀಕರ್ ಈಸ್ ಬಿಸಿ ವಿತ್ ಹಿಸ್ ಅಕೌಂಟ್ಸ್, ಆಡಿಂಗ್ ಆಫ್ ಓಕೆ ಫಿಗರ್ಸ್. ದ ಸ್ಪೀಕರ್ ಈಸ್ ಬಿಸಿ ವಿತ್ ಅಕೌಂಟ್ಸ್, ಆಡಿಂಗ್ ಆಫ್ ಫಿಗರ್ಸ್ ಅಂತ ಹೇಳ್ಬೋದು, ಅಥವಾ ದ ಸ್ಪೀಕರ್ ಬಿಸಿ ವಿತ್ ಹಿಸ್ ಅಕೌಂಟ್ಸ್ ಅಂತ ಹೇಳ್ಬೋದು. ಐದನೇ ಪ್ರಶ್ನೆ, ವಾಟ್ ಹ್ಯಾಸ್ ದ ಸ್ಪೀಕರ್ ಫರ್ಗಾಟನ್? ಓಕೆ, ವಾಟ್ ಹ್ಯಾಸ್ ದ ಸ್ಪೀಕರ್ ಫರ್ಗಾಟನ್? ಏನಂತ ಬರಬೇಕಾಗುತ್ತೆ? ದ ಸ್ಪೀಕರ್ ಹ್ಯಾಸ್ ಫರ್ಗಾಟನ್ ದ ಆರ್ಟ್ ಆಫ್ ಬೀಯಿಂಗ್ ಅಬ್ಸಾರ್ವ್ಡ್ ಇನ್ ಸ್ಟಿಕ್ಸ್ ಅಂಡ್ ಮಡ್ ಪೀಸ್. ಓಕೆ, ಏನಂತ ಆನ್ಸರ್ ಬರಬೇಕಾಗುತ್ತೆ? ದ ಸ್ಪೀಕರ್ ಹ್ಯಾಸ್ ಫರ್ಗಾಟನ್ ದ ಆರ್ಟ್ ಆಫ್ ಬೀಯಿಂಗ್ ಅಬ್ಸಾರ್ವ್ಡ್ ಇನ್ ಸ್ಟಿಕ್ಸ್ ಅಂಡ್ ಮಡ್ ಪೀಸಸ್. ಏನ್ ಮಾಡ್ಕೊಂಡಿದ್ದಾರೆ ಅವರು? ಓಕೆ, ಸಣ್ಣ ಕಡ್ಡಿಯಲ್ಲಿ ಆಟ ಆಡೋದು, ಮಣ್ಣಿನಲ್ಲಿ ಆಟ ಆಡೋದನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಓಕೆ, ಸಿಕ್ಸ್ತ್ ಕ್ವಶನ್ ನೋಡಿ, ವಾಟ್ ಡಸ್ ದ ಸ್ಪೀಕರ್ ಸೀಕ್ ಔಟ್? ಏನನ್ನ ಅವರು ಹುಡುಕ್ತಾ ಇದ್ದಾರೆ? ಯಾರಿಗೋಸ್ಕರ ಅಭ್ಯಸಿಸ್ತಾ ಇದ್ದಾರೆ ಸ್ಪೀಕರ್ ಅಂದ್ರೆ? ಕಾಸ್ಟ್ಲಿ ಪ್ಲೇಥಿಂಗ್ಸ್. ಓಕೆ, ಓಕೆ, ಗ್ಯಾದರಿಂಗ್ ಆಫ್ ಗೋಲ್ಡ್ ಅಂಡ್ ಸಿಲ್ವರ್. ಓಕೆ, ಬಂಗಾರ, ದುಡ್ಡು, ಬೆಳ್ಳಿ, ಇವುಗಳನ್ನ ಅವರು ಇವುಗಳಿಂದ ಸಂತೋಷ ಸಿಗುತ್ತೆ ಅಂತ ಇದ್ದಾರೆ. ಅದಕ್ಕೋಸ್ಕರ ಅವರು ಅದನ್ನು ಹುಡುಕ್ತಾ ಇದ್ದಾರೆ. ಹೂ ಕ್ಯಾನ್ ಕ್ರಿಯೇಟ್ ಗ್ಲಾಡ್ ಗೇಮ್ಸ್? ಯಾರು ಸಂತೋಷದ ಆಟಗಳನ್ನ ಕ್ಷಣಗಳನ್ನ ನಿರ್ಮಿಸೋದಕ್ಕೆ ಸಾಧ್ಯ ಇದೆ? ಚೈಲ್ಡ್. ಯಾಕೆಂದ್ರೆ ಅದಕ್ಕೆ ಬಂಗಾರ ಒಂದೇ, ಒಂದು ಸಣ್ಣ ಕಣ್ಣಿನ ಒಂದೇ, ಅದಕ್ಕೆ ಆತರ ಭಿನ್ನ ಭೇದಗಳಿಲ್ಲ. ಯಾವ ಸಿಗುತ್ತೋ ಅದರಲ್ಲೇ ಆಟ ಆಡಿ ಸಂತೋಷನ ಪಡ್ಕೊಳ್ಳುತ್ತೆ. ಹಾಗಾಗಿ ಚೈಲ್ಡ್ ಕ್ಯಾನ್ ಕ್ರಿಯೇಟ್ ಗ್ಲಾಡ್ ಗೇಮ್ಸ್. ನೆಕ್ಸ್ಟ್, ಏಯ್ತ್ ಕ್ವಶನ್, ಹೌ ಡು ದಿ ಸ್ಪೀಕರ್ ಸ್ಪೆಂಡ್ ಹಿಸ್ ಟೈಮ್ ಅಂಡ್ ಸ್ಟ್ರೆಂತ್? ತನ್ನ ಸಮಯವನ್ನ ಮತ್ತೆ ತನ್ನ ಸ್ಟ್ರೆಂತ್ ಅನ್ನ ಯಾವುದಕ್ಕೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದ್ರೆ, the speaker spends his time and strength over things he can never obtain. Okay, ಸಿಗದೇ ಇರತಕ್ಕಂಥ ವಸ್ತುಗಳನ್ನು ಪಡೆಯಲು ಓಕೆ ತನ್ನ ಸಮಯ ಮತ್ತೆ ಸ್ಟ್ರೆಂತ್ ಅನ್ನ ಸ್ಪೀಕರ್ ವ್ಯಯ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ದಿಸ್ ಪೋಯಮ್ ಮೇ ಬಿ ಆಸ್ಕ್ಡ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯಾವುದಾದ್ರೂ 3 ಅಥವಾ 4 ಲೈನ್ಗಳನ್ನು ಕೊಡ್ಬೋದು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸಪ್ಪ ಅಂತಂದ್ರೆ ಪೊಯಮ್ ಅನ್ನ ಜೋರಾಗಿ ಓದಬೇಕು. ಓಕೆ, ಇದು ಯಾಕೆ ಓದುವುದರಿಂದ ನಿಮ್ಮ ಇದು ರೀಡಿಂಗ್ ಓಕೆ ರೀಡಿಂಗ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಫಸ್ಟ್ ಯು ರೀಡ್ ದಿ ಪೊಯಮ್. ಓಕೆ, ಆಮೇಲೆ ಒನ್ಸ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಪೊಯಮ್, ನಿಮಗೆ ಪದ್ಯ ಅರ್ಥ ಆಗಲಿಲ್ಲ ಅಂದ್ರೆ ಮತ್ತೊಂದ್ಸಲ ಪೊಯಮ್ ಅನ್ನು ಓದಬೇಕು. ಸೊ ಬಿಫೋರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಪೊಯಮ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಟೈಟಲ್ ಆಫ್ ದ ಪೊಯಮ್. ಈಗ ಪ್ಲೇ ಥಿಂಗ್ಸ್, ಓಕೆ, ಪ್ಲೇ ಥಿಂಗ್ಸ್ ಅನ್ನೋ ಟೈಟಲ್ ಅನ್ನು ನೋಡಬೇಕು. ಈ ಪದ್ಯ ಯಾವುದನ್ನ ಕುರಿತು ಈ ಪದ್ಯ ಹೇಳಕ್ ಹೊರಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಆಮೇಲೆ ಪೊಯೆಟ್ ಇನ್ಫಾರ್ಮೇಶನ್ ನಮಗೆ ಅಷ್ಟಾಗಿ ಇಲ್ಲಿ ನಮಗೆ ಕವಿಗಳ ಪರೀಕ್ಷೆ ಆಗಿರ್ಬೋದು ಅಷ್ಟಾಗಿ ನಮಗೆ ಎಲ್ ಪಿಗೆ ಸಹಾಯಕ್ಕೆ ಬರೋದಿಲ್ಲ. ನೀವು ಟೈಟಲ್ ಅನ್ನ ಟೈಟಲ್ ಅನ್ನ ಪೊಯಮ್ ಟೈಟಲ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಈ ಪದ್ಯ ಏನನ್ನ ಹೇಳಕ್ ಹೊರಟಿದೆ ಅನ್ನೋದನ್ನ ನಾವು ಅದು ಪೊಯಮ್ನ ಟೈಟಲ್ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಪ್ಲೇ ಥಿಂಗ್ಸ್ ಅಂತ ನಾವು ಟೈಟಲ್ ಅನ್ನು ನೋಡಿದಾಗ ಏನು ಆಟ,
ಯಾವುದನ್ನ ಕುರಿತು, ಯಾವ ವಿಷಯನ ಕುರಿತು ನೀವು ಹೇಳಿಕೊಟ್ಟಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗೆ ಅಸ್ಯೂಮ್ ಮಾಡಿಕೊಂಡು ಈ ಪದ್ಯವನ್ನ ಓದಿದ ಮೇಲೆ ಒಂದ್ಸಲ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ನಾವು ಓದಬೇಕಾಗತ್ತೆ. ಸೊ ಹಾಗೆ ನಾವು ಪಯಮನ್ನ ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಯಾವುದು ಪ್ಲೇ ಥಿಂಗ್ಸ್ ಅನ್ನು ಇಟ್ ಈಸ್ ಅನ್ ಈಸಿ ಪಯಮ್, ಯು ಕ್ಯಾನ್ ಇಂಟರ್ಪ್ರಿಟ್ ಇನ್ ಅನ್ ಈಸಿ ವೇ. ಓಕೆ, ಸೊ ಇಲ್ಲಿ ಆ ಮಗುವನ್ನೇ ವಿಷಯವನ್ನಾಗಿಟ್ಕೊಂಡು, ಮಗುವಿನ ಆಟವನ್ನು ವಿಷಯವನ್ನಾಗಿಟ್ಕೊಂಡು ಏನ್ ಮಾಡಕ್ ಹೊರಟಿದ್ದಾರೆ ಕವಿ, ಮನುಷ್ಯ ಹೇಗೆ ಆಸೆಗಳಿಂದ ತನ್ನ ನೆಮ್ಮದಿಯನ್ನ ಕಳ್ಕೊಳ್ತಾನೆ ಅಂತ ನೋಡು. ಓಕೆ, ಇಲ್ಲಿ ಮಗು ಸಂತೋಷವಾಗಿರೋದಕ್ಕೆ ಬೆಳ್ಳಿ ಬಂಗಾರ ದುಡ್ಡು ಬೇಕಾಗಿಲ್ಲ, ಅದಕ್ಕೇನ್ ಬೇಕು, ಒಂದು ಸಣ್ಣ ಕಡ್ಡಿ ಬೇಕು. ಆದ್ರೆ ಮನುಷ್ಯ ಇವತ್ತು ಸಂತೋಷ ಯಾವುದರಿಂದ ಸಿಗುತ್ತೆ ಅಂತ ಅನ್ಕೊಂಡಿದ್ದಾನೆ, ಬಂಗಾರ ಇದ್ರೇನೆ ಸಂತೋಷ, ಬೆಳ್ಳಿ ಇದ್ದರೇನೆ ನೆಮ್ಮದಿ, ಓಕೆ, ದುಡ್ಡಿದ್ರೇನೆ ಮನುಷ್ಯ ಸಂತೋಷವಾಗಿರ್ತಾನೆ ಅನ್ನುವ ಭ್ರಮೆಯಲ್ಲಿ ಓಕೆ ಆಸೆಗಳನ್ನ ಇನ್ಕ್ರೀಸ್ ಮಾಡ್ಕೊಂಡು ಅವ್ರು ಹೇಳ್ತಾರೆ ಸೀ ಆಫ್ ಡಿಸೈರ್, ಸಮುದ್ರದಷ್ಟಿದೆ ಆಸೆಗಳು, ಅದು ಕರಗಿಸಕ್ ಸಾಧ್ಯನೇ ಇಲ್ಲ. ಅಷ್ಟು ಆಸೆಗಳನ್ನ ಹೆಚ್ಚಿಗೆ ಮಾಡ್ಕೊಂತ ನೆಮ್ಮದಿಯನ್ನ ಆರಿಸ್ತಾ ಹೋಗ್ತಾನೆ, ಬಟ್ ಫೇಲ್ಯೂರ್ ಆಗ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಮಗು ಸಕ್ಸಸ್ ಆದ್ರೆ ಮನುಷ್ಯ ಫೇಲ್ಯೂರ್ ಆಗ್ತಾನೆ ಅಂತ ನೋಡ್ಬೋದು. ಮತ್ತೆ ಪಯಮನ್ನ ಓದ್ಬೇಕಾದ್ರೆ ನಾವು ಅಲ್ಲಿ ಬಳಕೆ ಮಾಡ್ತಕ್ಕಂತಹ ಫಿಗರ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಅವುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಒಂದೊಂದ್ಸಲ ಅದಕ್ಕೆ ಸಂಬಂಧಪಟ್ಟಂತೆನೆ ಕ್ವಶನ್ಸ್ ಗಳನ್ನ ಕೇಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಪದ್ಯವನ್ನ ಓದಿ 1 or 2 times ಓದಿ ಅದು ಬಳಕೆ ಮಾಡಿರ್ತಕ್ಕಂಥ ಪದಗಳನ್ನ ಅರ್ಥ ಮಾಡಿಕೊಂಡು ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಫಿಗರ್ಸ್ ಆಫ್ ಸ್ಪೀಚ್ ಯಾವ ರೀತಿ ಯೂಸ್ ಮಾಡ್ತಾರೆ, ಮೆಟಾಫರ್, ಸಿಮಿಲಿ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 3 ಅಂಕದ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ರೀಡ್ ಕೇರ್ಫುಲಿ. ಇಲ್ಲಿ ನಾನು ಈ ಪದ್ಯದಲ್ಲಿ ಸುಮಾರು 8 ಪ್ರಶ್ನೆಗಳನ್ನ ತೆಗೆದು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇದಕ್ಕಿಂತ ಹೆಚ್ಚಿಗೆ ಪ್ರಶ್ನೆಗಳನ್ನ ನಾವಿಲ್ಲಿ ಈ ಪದ್ಯದಿಂದ ಕ್ರಿಯೇಟ್ ಮಾಡಬಹುದು. ಹಾಗಾಗಿ ವೆನ್ ಯು watch this video, okay, take down the question and I have also written the answers ಕೂಡ ಬರೆದಿದೆ. ಓಕೆ, ತಗೊಳ್ಳಿ, ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇದನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡು ಓಕೆ ಪ್ರಿಪೇರ್ ಮಾಡ್ಕೊಳ್ಳಿ. ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ಅನ್ನು ಪಡ್ಕೊಳ್ಬೇಕು, ಬರೀ ಎಕ್ಸಾಮ್ ದೃಷ್ಟಿ ಅಂತೆಲ್ಲ. ಮತ್ತೆ ಯಾವ ರೀತಿ ಪದ್ಯ ಬರೆದಿದ್ದಾರೆ, ಒಂದು ಸಿಂಪಲ್ ಆಗಿರ್ತಕ್ಕಂಥ ವಿಷಯನ ತಗೊಂಡು ಎಷ್ಟು ಅದ್ಭುತವಾದ ಮೆಸೇಜ್ ಅನ್ನ ಪದ್ಯದಲ್ಲಿ ಇಟ್ಟಿದ್ದಾರೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಥ್ಯಾಂಕ್ ಯು ಒನ್ಸ್ ಅಗೇನ್.